ಫುಟ್ಪಾತ್ ಅಂಗಡಿ ಇರಬೇಕಾ ಬೇಡವಾ? ಇರ್ಬೇಕು ಮೇಡಮ್, ಇಲ್ದೇನೆ ನಾವೇನು ಮಾಡೋಣ ಹೇಳಿ. ಈಗ ಫುಟ್ಪಾತ್ ಅಲ್ಲಿ ನಡೆದಾಡೋ ಜಾಗದಲ್ಲಿ ಅಂಗಡಿ ಹಾಕಬಿಟ್ರೆ ಓಡಾಡೋರು ಎಲ್ಲಿ ಓಡಾಡ್ತಾರೆ? ಮೇಡಮ್ ಓಡಾಡೋರು ಇವಾಗ ಇದ್ರ ಮೇಲೆ ಯಾರು ಓಡಾಡಲ್ಲ. ನೀವು ಇಲ್ಲಿ ಬಂದು ನೋಡಿ, ಇನ್ನೊಂದು 5-10 ನಿಮಿಷ ನಿಂತ್ಕೊಂಡು ನೋಡಿ, ಮತ್ತೆ ರೋಡ್ಗೆ ಇಳಿದ್ಬಿಟ್ಟೆ ನಡೆಯೋದು. ಎಲ್ಲರೂ ಫುಟ್ಪಾತ್ ನಡೆಯೋದು. ನಾವು ಅದೇ ನೀವು ಹಂಗೆ ರೂಢಿ ಮಾಡಿದಿರಿ, ಅಂಗಡಿ ಹಾಕಂತೀರಿ, ಜಾಗ ಇರಲ್ಲ, ಅಲ್ಲಿ ಓಡಾಡ್ತಾರೆ, ಯಾವ್ದಾದ್ರು ವೆಹಿಕಲ್ ಬಂದು ಗುದ್ದುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಆಗುತ್ತೆ ಅಂದ್ರೆ ಮೇಡಮ್ ಆಗೋ ಟೈಮಿಗೆ ಆಗುತ್ತೆ. ಇವಾಗ ನಿಮ್ಮ ಸಾವು ಬಂದರೆ ನೀವು ಸಾಯ್ತೀರ, ನಮ್ಮ ಸಾವು ಬಂದಾಗ ನಾವು ಸಾಯ್ತೀವಿ. ಅದಕ್ಕೆ ನಾವು ಹೊಣೆ ಅಲ್ಲ ಮೇಡಮ್. ನಾವು ಹೊಟ್ಟೆ ಪಡಿಗೆಲ್ಲ ಹೋಗ್ರೆ ಆಯಿತು. ಇವಾಗ ಹಾಕ್ಬೇಡ ಅಂತ ಇದ್ರಲ್ಲ, ಅವ್ರು ಯಾರು ಹಾಕ್ಬೇಡ ಅಂದರೆ ಅವರಿಗೆ ನಮಗೊಂದು ಎಲ್ರಿಗೂ ಒಂದು ಕೆಲಸ ಕೊಡ್ಸಕ್ಕೆ ಹೇಳಿ ನೋಡೋಣ, ಆಗುತ್ತಾ? ಬೇರೆ ಕಡೆ ಜಾಗ ಕೊಡ್ತಾರಂತ. ಆಯಿತು, ಕೊಡಿಸಿಲ್ಲ ಅಂದರೂ ಸರಿ ಇಲ್ಲ. ಎಲ್ಲರೂ ಹಾಕೊಂಡು ಒಂದು 10,000 ಹಾಕೋಕೆ, ಯಾಕೆಂದ್ರೆ ಎಲ್ರಿಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. 10,000 ರೂಪಾಯಿ ಹಾಕ್ಬಿಟ್ರೆ ಅಂಗಡಿ ತೆಗಿತೀರಾ? ಹಾಂ ತೆಗಿತೀವಿ. ತಿಂಗಳಿಗೆ ಹೆಂಗ್ ಜೀವನ ಮಾಡ್ತೀರಿ 10,000 ರೂಪಾಯಿ ಕೊಟ್ಬಿಟ್ರೆ? ಸಾಕು. ಮನೆ ಬಾಡಿಗೆ 5,000, ರೇಷನ್ಗೆ 5,000. ತಿಂಗಳು 10,000 ಕೊಡ್ಬೇಕು. ಹಾಂ ಮತ್ತೆ ಮೇಡಮ್ ಹೊಟ್ಟೆ ಪಡಿ ಬೇರೆ ಕಡೆ ಜಾಗ ಕೊಡ್ತಾರಲ್ಲ, ಜಾಗ ಬೇರೆ ಕಡೆ ಕೊಡ್ತಾರೆ. ಎಲ್ಲಿ ಮೇಡಮ್ ಜಾಗ ಆಗದಿರೋ ಜಾಗ ತೊಗೊಂಡು ನಾವೇನು ಮಾಡೋಣ ಮೇಡಮ್? ಎಲ್ಲಿ ವ್ಯಾಪಾರ ಆಗುತ್ತೆ ಅಲ್ಲೇ ಹಾಕೋಕ್ಕಾಗೋದು, ಹೌದಲ್ವ? ನೀವೇ ಹೇಳಿ, ಎಲ್ಲಿ ವ್ಯಾಪಾರ ಆಗುತ್ತೆ ಅಲ್ಲೇ ಹಾಕೋಕ್ಕೋದು. ಇವಾಗ ಒಂದು ಕಡೆ ಬೇರೆ ಕಡೆ ಹೋಗಿ ವ್ಯಾಪಾರ ಆಗದಿರೋ ಜಾಗದಲ್ಲಿ ಹಾಕೊಂಡು ಹೋದ್ರೆ ನಾವೆಲ್ಲಿ ಹೋಗೋಣ? ಎಲ್ಲಾದ್ರೂ ತೋರಿಸಿದಾರ ಜಾಗನ? ಕೊಡ್ತಾರೆ ಇವಾಗ ಆ ಕಡೆ ಮೇನ್ ರೋಡಿಗೆ, ಹೈಟೆಕ್ ಸಿಟಿ ಆ ಕಡೆ ಫುಲ್ಲು ಕೊನೆಗೆ ಅಲ್ಲಿ ಹೋಗಿ ಇಷ್ಟು ಜನ ಎಲ್ಲ ಇಲ್ಲಿ ಬಾರೋ ವ್ಯಾಪಾರ ಅಲ್ಲಿ ಬಂದು ಮಾಡ್ತಾರಾ? ಮಾಡಲ್ಲ. ಮತ್ತು ನಾವಿಲ್ಲಿಗೆ ಹೋಗೋಣ ಹೇಳಿ? ಫುಟ್ಪಾತು ಜನಕ್ಕೆ ಓಡಾಡಕ್ಕಂತಾನೆ ಇರೋದು, ಬೀದಿ ವ್ಯಾಪಾರಿಗಳಿಗಲ್ಲ. ಅಲ್ಲ ಮೇಡಮ್, ಹಂಗೆ ಅಂತಾರೆ. ಅಂದ್ರೆ ನಾವಿಲ್ಲಿಗೆ ಹೋಗೋಣ ಅದೇ ಹೇಳಿ. ಇವಾಗ 1 ವರ್ಷ ಇಲ್ಲ 2 ವರ್ಷ 15 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದು ಯಾರಿಗೆ? 15 ವರ್ಷ ಮುಂಚೆ ಬಂದಿಲ್ವಾ ಅವ್ರಿಗೆ ಮಾಡೋರಿಗೆ? ಅವಾಗಲೇ ತೆಗಿಸ್ಬೇಕಿತ್ತು. ಈಗ ತೆಗ್ಸಿದಾರಲ್ಲ, ಮತ್ತೆ ಇಟ್ಕೊಂತಾರ ಜನ? ಇಟ್ಕೊಡ್ತಾರೆ ಅಂದರೆ ಅವ್ರಿಗೆ ಯಾರನ್ನೋ ಪರಿಹಾರ ಮಾಡಿಕೊಡ್ಬೇಕು ಇವಾಗ ನಮಗೆ. ಹಾಂ, ಇಲ್ಲಾಂದ್ರೆ ಖಾಲಿ ಆಗಿದೆಯಾ ಅಥವಾ ಇಟ್ಕೊಂಡಿದ್ದಾರ ಜನ? ಹೆಂಗೆ ಇಲ್ಲಿ ಖಾಲಿ ಆಗೈತಲ್ಲ, ನೀವೇ ನೋಡ್ತಾ ಇದ್ದಾರಲ್ಲ ಬಂದು. ಮತ್ತೆ ನೀವೇ ಒಂದು ಹೇಳ್ಬಿಡಿ ಅವರಿಗೆಲ್ಲ ಹಾಕ್ಸ್ಕೊಡೋಕ್ಕೆ. ಯಾರಿಗೆ ಏನಂತ ಹೇಳ್ಬೇಕು? ಕೃಷ್ಣಗೌಡ್ರಿಗೆ ಹೇಳಿ, ಅವರೇ ತಾನೇ ತೆಗ್ಸವ್ರೆ. ಹಾಂ, ಏನಂತ ಹೇಳ್ಬೇಕು ಅವ್ರಿಗೆ? ಈಗ ಫುಟ್ಪಾತ್ ಅವರಿಗೆ ಪರಿಹಾರ ಮಾಡಿಕೊಡಿ ಅಂತ ಹೇಳಿ. ಪರಿಹಾರನ ಅಲ್ಲ, ಪರಿಹಾರನ ಬೇರೆ ಕಡೆ ಜಾಗ ಮಾಡ್ಕೊಡ್ತೀವಿ ನಿಮಗೆ, ವೆಂಡರ್ ಝೋನ್ ಅಂತ, ಬೀದಿ ಬದಿ ವ್ಯಾಪಾರಿಗಳಿಗಂತಲೇ ಒಂದು ಲೈನ್ ಮಾಡ್ಕೊಡ್ತೀವಿ ಅಂತಾರೆ. ನೀವು ಹೇಳೋದು ನಿಜನೇ. ಇವಾಗ ಅಲ್ಲಿ ಜನ ಬಂದಿಲ್ಲ ಅಂದರೆ ಮನೆ ಹೋಗಿ ನಾವು ಕರ್ಕೊಂಡು ಬರ್ಬೇಕಾ ಅವರಿಗೆ? ಇಲ್ಲಿಗೆ ಬರ್ತಾರ ಜನ? ಹಾಂ ಬರ್ತಾರೆ ಮೇಡಮ್. 15 ವರ್ಷದಿಂದ ನೋಡ್ತಾ ಇದ್ದೀನಲ್ಲ ನಾನು. ಹಾಂ, ಬಂದೇ ಬರ್ತಾರೆ. ಯಾಕೆ ಬರಲ್ಲ? ಯಾಕಂದರೆ ಒಂದು ಇವಾಗ ಇಲ್ಲಿ ವ್ಯಾಪಾರ ನಡೀತೈತೆ ಅಂದರೆ ಬಂದೇ ಬರ್ತಾರೆ. ಇದು ಆಗಲಿ ಶಿವಾಜಿನಗರ ಆಗಲಿ ಜಯನಗರ, ಅವೆಲ್ಲ ವ್ಯಾಪಾರ ಮಾಡೋ ಸ್ಥಳಗಳು, ಅಲ್ಲಿ ಬಂದೇ ಬರ್ತಾರೆ. ನೀವೇನು ಅಂಗಡಿ ಇಟ್ಕೊಂಡಿದ್ರಿ? ಮೇಡಮ್ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಮೇಡಮ್. ನೀವೇನಂತೀರಿ ಫುಟ್ಪಾತ್ ಕ್ಲೀನ್ ಮಾಡಿಸೋದು? ಆಡ್ಸೋದು ಇದು ತಪ್ಪು ಮೇಡಮ್. ಬಡವರೆಲ್ಲ ಎಲ್ಲೋ ಹೋಗ್ಬೇಕು ಹೇಳಿ. ಈಗ ಜನರು ಜೀವನ ಅಂತ ಬಂದರೆ ಒಂದು 30% ಆಕ್ಸಿಡೆಂಟಲ್ಲಿ ಈ ರೀತಿ ಫುಟ್ಪಾತ್ನ ಅಕ್ವೈರ್ ಮಾಡಿಕೊಂಡು ಜಾಗ ಇಲ್ಲದೆ ಜನ ಆಕ್ಸಿಡೆಂಟಲ್ಲಿ ಸತ್ರು ಅಂತಲೇ ಇದೆ. ಹಂಗಾರೆ ಜೀವಕ್ಕೆ ಬೆಲೆ ಇಲ್ವಾ? ಮ್ಯಾಮ್ ಏನು ಗೊತ್ತಾ, ಇವಾಗ ಫುಟ್ಪಾತಲ್ಲಿ ನಡೆದ್ರೇನು, ರೋಡಲ್ಲಿ ನಡೆದ್ರೇನು ಆಕ್ಸಿಡೆಂಟ್ ಸಾಯೋರು ಹೆಂಗೆ ಇದ್ರೆ ಸತ್ತೇ ಸಾಯ್ತಾರೆ, ಸರಿನಾ? ಸಾಯೋರು ಹೆಂಗೆ ಇದ್ರೆ ಸಾಯ್ತಾರೆ. ಇವಾಗ ನಾವೇನು ಇದು ಮಾಡಿ ಜನರಿಗೆ ರೋಡಲ್ಲೇ ನಡೀರಿ ಅಂತ ಹೇಳ್ತಾ ಇಲ್ಲ. ನಾವು ಫುಟ್ಪಾತಿನ ಪೂರ್ತಿ ಅಕ್ವೈರ್ಮೆಂಟ್ ಮಾಡಿಲ್ಲ. ಸ್ವಲ್ಪ ಅರ್ಧ ಜಾಗದಲ್ಲಿ ಹಾಕ್ಬಿಟ್ಟು ಅರ್ಧ ಜನಕ್ಕೆ ನಡೆಯೋಕ್ಕೆ ಜಾಗ. ಇಲ್ಲಿ ನೋಡಿದ್ದೀವಿ, ರಾತ್ರಿ ಹೊತ್ತೆಲ್ಲ ಬಂದರೆ ಇಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ನಮಗೆ. ಮೇಡಮ್ ನೀವು ಹಂಗೆ ಅಂತೀರಾ? ಇವಾಗ ಎಲ್ಲರೂ ಬಂದು ಒಂದು ಏನಿಲ್ಲ ಅಂದರೂ ಇವಾಗ 1 ಅವರಿಂದ ಕೂತಿದ್ದೀವಿ ನೋಡಿ. ನಮ್ಮ ಜನ ಹೆಂಗ್ ರೂಢಿ ಆಗಿದ್ದಾರೆ ಅಂದರೆ, ಖಾಲಿ ಆಗಿದೆ ಫುಟ್ಪಾತ್ ಆದರೂ ರೋಡ್ ಮೇಲೆ ಓಡಾಡ್ತಾರೆ. 30 ಜನ 40 ಜನ ಬಂದರು, ಎಲ್ಲಪ್ಪ ಅಂಗಡಿ ಅಂತ ಏನಕ್ಕೆ ಕೇಳ್ತಾರೆ ಹೇಳಿ? ಅವ್ರಿಗೆ ಬಂದು ಅವ್ರು ಎಲ್ಲ ತೊಗೊಳೋಗ್ತಾನೆ ಕೇಳೋದು. ಮತ್ತೆ ನೀವು ಏನಂದೋದ್ರು ಪೊಲೀಸರು ಮೊನ್ನೆ? ಇಲ್ಲ ಅಂತಾರೆ ಮೇಡಮ್, ತೆಗಿಸಿ. ಅವ್ರಿಗೇನು ಮೇಡಮ್, ಅವ್ರ ಮೇಲಿಂದ ಇದು ಇರುತ್ತೆ, ಅವ್ರು ಹಾಕ್ಸ್ಬಿಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವ್ರದ್ದೇನು ತಪ್ಪಿಲ್ಲ ಪೊಲೀಸರದೆಲ್ಲ. ಸಂಜೆ ಹೊತ್ತು ಏನಾದರೂ ಕಮಿಷನ್ ಕೊಡ್ಬೇಕಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಅವ್ರು ಭಯ ಏನಕ್ಕೆ ಮೇಡಮ್? ನಾವು ಇರೋದು ಹೇಳೋದು. ಅಲ್ಲ ಕಮಿಷನ್ನು ಯಾರಿಗೂ ಕೊಡ್ಬೇಕನ್ನೋದು ಮುಖ್ಯ ಬರಲ್ಲ ಮೇಡಮ್. ಇಲ್ಲಿ ಇವಾಗ ಅವರು ಒಳಗಡೆ ಹಾಕ್ಸಿ ಅಂತ ಹೇಳ್ತಾ ಇದ್ದಾರಲ್ವಾ, ಈ ಒಳಗಡೆ ಆ ಕಡೆ ರೋಡು, ಈ ಪಕ್ಕದ ರೋಡಲ್ಲಿ ಹಾಕ್ಸಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಬಂದು ನಿಂತ್ಕೊಂಡು ಮಾಡಿಸ್ಕೊಡ್ಬೇಕು. ಇವಾಗ ಡೈಲಿ ಅಂತಂದ್ರೆ 300-400 ರೂಪಾಯಿ ಖರ್ಚಿದೆ ನಮಗೆ ಅಲ್ವಾ? ಇವಾಗ ನಾವು ಖರ್ಚಿಗೆ ಏನು ಮಾಡೋಣ ಹೇಳಿ? ಏನು ಖರ್ಚು? ಊಟದ ಖರ್ಚು. ಇವಾಗ ಹೊರಗಡೆ ನಾವು ಊಟ ಮಾಡ್ತೀವಿ, ತಿಂಡಿ ಟೀ ಕಾಫಿಗೆ ಅಂತಲೇ ನಮಗೆ 300-400 ಜೀವನ ಮಾಡಕ್ಕೆ ದುಡ್ಡು ಬೇಕು. ಜೀವನ ಮಾಡಿ ವ್ಯಾಪಾರನ ಫುಟ್ಪಾತಲ್ಲಿ ಮಾಡಬೇಡಿ ಅಂತಾರೆ. ಬೇರೆ ತೋರಿಸ್ಕೊಡಕ್ಕೆ ಹೇಳಿ ನಮಗೆ. ಬೇರೆ ಕಡೆ ಜಾಗ ಮಾಡಿಕೊಟ್ರೆ ಹೋಗ್ತೀರಾ? ಇಲ್ಲೇ ಮಾಡಿಕೊಡ್ಬೇಕು ಮೇಡಮ್. ಬೇರೆ ಕಡೆ ಇಲ್ಲೇ ಎಲ್ಲಿ ಮಾಡಿಕೊಡ್ತಾರೆ? ಅಂಗಡಿಗಳು ಬಾಡಿಗೆ ಇದ್ದಾವೆ, ಇಲ್ಲಿ ಫುಟ್ಪಾತ್ ಜನ ಓಡಾಡಕ್ಕೆ ದಾರಿ ಇದೆ. ಅಲ್ಲ ಇಲ್ಲಿ ಅಂತ ಹೇಳ್ದೆ, ಪಕ್ಕದ ರೋಡ್ ಬಿಡ್ತೀನಿ ಅಂತ ಹೇಳಿದಾರಂತಲ್ಲ ಮೇಡಮ್. ಇರೋ ಒಂದು ನಿಮಿಷ, ಪಕ್ಕದ ರೋಡು ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ ರೋಡಲ್ಲಿ, ಕನ್ಸರೆನ್ಸ್ ರೋಡಲ್ಲಿ, ಮೇನ್ ರೋಡಲ್ಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ನಮ್ಗೆ ಇಲ್ಲೇ ಮಾಡಿಕೊಡ್ಲಿ ಅವರು ಬಂದುಬಿಟ್ಟು. ಮೇನ್ ರೋಡಲ್ಲ, ಪಕ್ಕದ ರೋಡಲ್ಲಿ ಶಿಫ್ಟಾಗಿ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ ಸರ ಹೇಳಿದ್ದಾರೆ. ಹಾಗೆ ಕೇಳಿರ್ಬೇಕು ನೀವು, ಅದನ್ನು ವಿಡಿಯೋಗಳಲ್ಲಿ ಕೇಳಿದ್ದೀರಾ? ಓಕೆನಾ? ಏನು ಹೇಳ್ತೀರಾ ಕೃಷ್ಣ ಬೈರೇಗೌಡರಿಗೆ? ಮತ್ತೆ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮೇಡಮ್, ಒಳ್ಳೆ ಕೆಲಸನೇ. ಬಟ್ ಈಗ ಬಡವ್ರು ಎಲ್ಲಿ ಹೋಗಬೇಕು? ತುಂಬ ಜನ ಇದ್ದಾರೆ ಇಲ್ಲಿ ಬಡವರು ಅಂತ.
ಅದಕ್ಕೆ ಆದಂಥ ಒಂದು ರೂಲ್ಸ್ ಮಾಡಲಿ ಅವರು ಅಲ್ವಾ. ಅದಕ್ಕೆ ಆದಂಥ ನಮಗೆ ಲೈನ್ಗಳು ಹಾಕಿ ಕೊಡಲಿ, ಮಾಡ್ಕೊಂಡು ಹೋಗ್ತೀವಿ. ತುಂಬ ಕಷ್ಟ ಆಗುತ್ತೆ ಅಲ್ವಾ.